ಎಲ್ಲರಿಗೂ ಕೂಡ ಅಪ್ಡೇಟ್ ಅಲರ್ಟ್ ಕನ್ನಡ ವಾಹಿನಿಗೆ ಆಧಾರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ, ಇವತ್ತು ಮಧ್ಯಾಹ್ನ 1:30 ಮೇಲ್ಪಟ್ಟು ನಿಮ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೇಳಿದೆ. ಹಾಗಾದ್ರೆ ಆ ಭರ್ಜರಿ ಗುಡ್ ನ್ಯೂಸ್ ಇವತ್ತೇ ಬಂದಿದೆ. ಬನ್ನಿ, ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೇಳಿಸ್ಕೊಂಡ್ರಿ ಅಂತಂದ್ರೆ ಖಂಡಿತ ಖುಷಿ ಪಡ್ತೀರಾ. ನೋಡಿ, ಇದು ಗೃಹಲಕ್ಷ್ಮಿ ಯೋಜನೆಗೆ ಏನು 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ವಲ್ವಾ, ಸೊ ಅದರ ಒಂದು ಭರ್ಜರಿ ಗುಡ್ ನ್ಯೂಸ್ ಇದಾಗಿರುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ 15ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಬಂದಿರುವಂತಹ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಇವಾಗ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ನೋಡಿ, ಇವತ್ತು ಸುಮಾರು 1:30 ಮೇಲ್ಪಟ್ಟು ಈ 11:30 ಅಥವಾ 11:00ಗೆ ಬರ್ಬೇಕಾಗಿತ್ತು. ನಾನು ನೋಡಿದೆ, ಇಷ್ಟೊತ್ತಾದ್ರೂ ಇವಾಗ ಟೈಮ್ ಬಂದ್ಬಿಟ್ಟು ಟೈಮ್ 11:30 ಆಗಿದೆ. ನಾನು ಕೂಡ ನೋಡ್ತಾನೆ ಇದ್ದೇನೆ, ಸೊ ಇನ್ನು ಕೂಡ ಬಂದಿಲ್ಲ. ನೋಡಿ, 1:30ಗಂತೂ ಇದು ಪಕ್ಕಾ ಒಂದು ಭರ್ಜರಿ ಗುಡ್ ನ್ಯೂಸ್ ಕಾದಿದೆ ನಿಮ್ಗೆ. ಹಾಗಾಗಿ ನಾನು ಬೆಳಗ್ಗೆನೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ಸ್ವಲ್ಪ ಲೇಟ್ ಆಯ್ತು. ಯಾಕಂದ್ರೆ ನಾನು ಇಲ್ಲಿವರೆಗೂ ಕೂಡ ಕಾದೆ. ನಿಮ್ಗೆ 1:30ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದೇನು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನೀವು ಅದನ್ನ ಕೇಳಿಸ್ಕೊಂಡ್ರಿ ಅಂತಂದ್ರೆ ಓ ಹೌದಾ ಸರ್ ಅಂತ, ಥ್ಯಾಂಕ್ ಯು ಸರ್ ಅಂತ ಕೂಡ ಹೇಳ್ತೀರಾ. ಬಿಕಾಸ್ ಆ ಒಂದು ಭರ್ಜರಿ ಗುಡ್ ನ್ಯೂಸ್ ಹಾಗೆ ಇದೆ. ಅದು ಕೂಡ ಅವ್ರು ಯಾವಾಗೂ ಕೊಟ್ಟಿದ್ದಿಲ್ಲ, ಈ 15ನೇ ಕಂತಿನ ಹಣಕ್ಕೆ ಮಾತ್ರನೇ ಅವ್ರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅದ್ರ ಜೊತೆಗೇನೆ ಸ್ನೇಹಿತರೆ, ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಅದು 14 ಮತ್ತು 15ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಒಂದು ಅಪ್ಡೇಟ್ ಇದಾಗಿದೆ. ನೋಡಿ ಸ್ನೇಹಿತರೆ, ಇವತ್ತು ಯಾವರ ಅಂತ ನಿಮ್ಗೆ ಗೊತ್ತಾ ಇದೆ. ಇವತ್ತು 11:30 ಮೇಲ್ಪಟ್ಟು ನಿಮ್ಗೆ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕಾದಿದೆ. ಮತ್ತು ಆ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಇವಾಗ ತಡ ಮಾಡದೆ ನಾನು ನಿಮ್ ಮುಂದೆ ಇಡ್ತಾನೆ ಈ ಮಾಹಿತಿಯನ್ನ. ನೋಡಿ, ನಾನು ಬೀರೇಶ್ ಎಫ್ಎಂ ಫ್ರಮ್ ಅಪ್ಡೇಟ್ ಅಲರ್ಟ್ ಕನ್ನಡ. ನಾನು ಫೇಸ್ ಇವತ್ತೇ ಅಂದ್ರೆ ನಿನ್ನೆಯಿಂದ ಶೋ ಮಾಡ್ತಾ ಇದ್ದೇನೆ. ಫಸ್ಟಿಗೆಲ್ಲ ವಾಯ್ಸ್ ಮುಖಾಂತರ ವಿಡಿಯೋ ಮಾಡ್ತಿದ್ದೆ. ನೋಡಿ, ನೀವು ತುಂಬಾ ಜನರು ಈ ಮಾಹಿತಿನ ತಿಳ್ಕೊಬೇಕು. ಏನಂತಂದ್ರೆ, ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿ ನಿಮ್ಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಇನ್ನೂ ಅನೇಕ ರೀತಿಯ ಅಪ್ಡೇಟ್ ಗಳನ್ನ ಕೊಡ್ತಾ ಬಂದಿದೆ. ಇನ್ನೂ ಈ ರೀತಿ ಕಂಟಿನ್ಯೂ ಆಗುತ್ತೆ. ನೋಡಿ, ನಿಮ್ಗೆ ಯಾವ ವಿಡಿಯೋ ಕಂಫರ್ಟೇಬಲ್, ಫೇಸ್ ತೋರಿಸೋದಾದ್ರೆ ಕಂಫರ್ಟೇಬಲ್ ಅಥವಾ ಇನ್ನು ಅನೇಕ ರೀತಿಯ ವಿಡಿಯೋ ಕಂಫರ್ಟೇಬಲ್ ಆಗುತ್ತಾ, ಯಾವ ರೀತಿಯಾಗಿ ನಾನು ವಿಡಿಯೋ ಮಾಡಬೇಕು, ಜಸ್ಟ್ ವಾಯ್ಸ್ ಮುಖಾಂತರನೇ ವಿಡಿಯೋ ಮಾಡಬೇಕು, ಅದನ್ನ ದಯವಿಟ್ಟು ಕಾಮೆಂಟ್ ನಲ್ಲಿ ಮಾಡಿ. ಸೊ ನಾನು ಯಾವ ವಿಡಿಯೋದಲ್ಲಿ ಹೇಳೋದಿಲ್ಲ, ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಬಿಕಾಸ್ ನನಗೂ ಕೂಡ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಯಾವ ರೀತಿ ನಾನು ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಓಕೆ, ಬನ್ನಿ ತಡ ಮಾಡಬೇಡ. ನೋಡಿ, ಇಲ್ಲಿ ಸಿದ್ದರಾಮಯ್ಯನವರ ಕಡೆಯಿಂದ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಹಾಗೂ ಇಲ್ಲಿ ಮಹಿಳೆಯರಿಗೆ 15ನೇ ಕಂತಿನ ಹಣಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನೋದ್ರೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಈ ಭರ್ಜರಿ ಗುಡ್ ನ್ಯೂಸ್ ಏನಿದೆ ಅಲ್ಲ, ಇದು 1ರಿಂದ 14ನೇ ಕಂತಿನ ಹಣಕ್ಕೆ ಯಾವುದಕ್ಕೂ ಕೂಡ ಕೊಟ್ಟಿದ್ದಿಲ್ಲ. ಅವರು ಇದೇ ಫಸ್ಟ್ ಟೈಮ್ ಕೊಡ್ತಾ ಇರೋದು. ಹಾಗಾದ್ರೆ ಬನ್ನಿ, ಇವಾಗ ತಡ ಮಾಡಬೇಡ, ಇವೆಲ್ಲ ಮಾಹಿತಿಯನ್ನ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋ ಎಲ್ಲೂ ಕೂಡ ಬೋರ್ ಬರೋದಿಲ್ಲ. ಸೊ ಪ್ರತಿಯೊಬ್ರು ಕೂಡ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಬಿಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ನೋಡಿ. ಕೊನೆಯವರೆಗೂ ನೀವು ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾನೆ. ಓಕೆ, ತಡ ಮಾಡೋದು ಬೇಡ, ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರು, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ, ಈಗಲೇ ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕೊಡುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ನಾನು ಕೇವಲ 1,000 ಲೈಕ್ ಗಳನ್ನ ನಿಮ್ಮೆಲ್ಲರಿಂದ ಕೂಡ ನೋಡ್ತಾ ಇದ್ದೇನೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಓಕೆ, ತಡ ಮಾಡೋದು ಬೇಡ, ಬಂದಿರುವಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ನೋಡಿ, ಈ ವಿಡಿಯೋನ ಸಂಪೂರ್ಣವಾಗಿನೇ ನೋಡ್ಬೇಕು. ಓಕೆ, ಇವಾಗ ನೋಡಿ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ್ದಾರೆ. ಅವ್ರೇನ್ ಮಾತನಾಡಿದ್ದಾರೆ ಅಂತಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆಯ ಏನು 4-5 ದಿನದಲ್ಲಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಹೇಳಿದ್ರು. ಯಾವ ಒಂದು ಡೇಟಿಗೆ ಹೇಳಿದ್ರು ಹೇಳಿ? ಅವರು 28ನೇ ತಾರೀಕಿನಂದು ಅವ್ರು ಹೇಳಿದ್ರು. ಇವಾಗ ಡೇಟ್ ಎಷ್ಟು ಹೇಳಿ? ಸುಮಾರು ಇಲ್ಲಿ 1 ವೀಕ್ ಆಯ್ತು. ಅವ್ರು ಹೇಳಿದ್ದು 4-5 ದಿನ ಅಂತ, ಬಟ್ ಇಲ್ಲಿ 1 ವೀಕ್ ಆದ್ರೂ ಕೂಡ ಹಣ ಬಂದಿಲ್ಲ. ಆದ್ರೆ ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಕಾದಿದೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳೋದು. ಓಕೆ, ತಡ ಮಾಡೋದು ಬೇಡ, ಬನ್ನಿ ಆ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಇಲ್ಲಿ ನೋಡೋಣ. ಇಲ್ಲಿ ತುಂಬಾ ಜನರು ಕಮೆಂಟ್ ಮಾಡ್ತಾನೆ ಇದ್ರಿ, ಸರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇಲ್ಲಿ ಹೇಳ್ತಾ ಇದ್ರು ಇನ್ನೇ 4-5 ದಿನದಲ್ಲಿ ಬಂದ್ಬಿಡುತ್ತೆ ಅಂತ. ಇವಾಗ ಒಂದು ವಾರದ ಮೇಲ್ಪಟ್ಟಾಯ್ತು, ಆದ್ರೂ ಕೂಡ ಹಣನೇ ಬಂದಿಲ್ಲ ಸರ್ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಅದೇನು ಅಂತ ತಿಳ್ಕೊಳ್ಳುವಂತಹ ಒಂದು ಸಮಯ ಇದಾಗಿದೆ. ಬನ್ನಿ ನೋಡಿ, 14ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದವರಿಗೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆದ್ರೆ ಬಂದಿದೆ ಸ್ನೇಹಿತರೆ. ನೀವು ಆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ತಿಳ್ಕೊಳ್ಳಿ, ಬಿಕಾಸ್ ತುಂಬಾನೇ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇದು ಎಕ್ಸಾಕ್ಟ್ ಡೇಟ್, ಹೌದು ಒಂದು ಎಕ್ಸಾಕ್ಟ್ ಡೇಟ್, ಇದೇ ಒಂದು ತಾರೀಕಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬರುತ್ತೆ ಅಂತಾನೂ ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಓಕೆ, ಬನ್ನಿ ನೋಡಿ, ಇಲ್ಲಿ ನಿಮ್ಮ ಬಳಿ ಏನಾದ್ರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಬಳಿ ಏನಾದ್ರೂ ರೇಷನ್ ಕಾರ್ಡ್ BPL, ಹೌದು APL ಇದ್ದವ್ರಿಗೆ ಅಪ್ಲೈ ಆಗೋದಿಲ್ಲ. BPL ರೇಷನ್ ಕಾರ್ಡ್ ಯಾರ ಬಳಿ ಇದೆ ಅವ್ರಿಗೆ ಒಂದು ಹೊಸ ರೂಲ್ಸ್ ಬಂದಿದೆ. ಇದು ರಾಜ್ಯ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಬಂದಿದೆ. ಇವರು ಎಷ್ಟಂತ ರೂಲ್ಸ್ ತರ್ತಾರೆ ಗುರು? ಓಕೆ, ನೋಡೋಣ. ಈ ರೂಲ್ಸ್ ಅನ್ನ ತಿಳ್ಕೊಳ್ಳಿ ಯಾವ ರೀತಿ ಇದೆ ಅಂತಂದ್ರೆ,
ತುಂಬಾನೇ ಡಿಫ್ರೆಂಟ್ ಆಗಿದೆ. ಯಾವತ್ತೂ ಕೂಡ ಈ ರೂಲ್ಸ್ ಈ ತರ ಇದ್ದಿದ್ದಿಲ್ಲ. ಈ ರೀತಿ ಒಂದು ಹೊಸ ರೂಲ್ಸ್ ಇದೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದರ ಒಂದು ಜೆರಾಕ್ಸ್ ಅನ್ನ ತಗೊಂಡು, ಹಾಗೂ ನಿಮ್ಮ ಒಂದು ರೇಷನ್ ಕಾರ್ಡ್ ಇರುತ್ತಲ್ಲ, BPL ರೇಷನ್ ಕಾರ್ಡ್, ಆ ಒಂದು ಜೆರಾಕ್ಸ್ ಅನ್ನ ತಗೊಂಡ್ಬಿಟ್ಟು ನೀವು ಇಲ್ಲಿ ನಿಮ್ಮ ಒಂದು ರೇಷನ್ ಡಿಪೋ ಅಂತ ಇರುತ್ತೆ. ಅದಂದ್ರೆ ಇವಾಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂತ ಒಂದು ಕಚೇರಿ ನಿಮ್ಮ ಸಮೀಪದ, ಇಲ್ಲಾಂತಂದ್ರೆ ನೀವು ಪ್ರತಿ ತಿಂಗಳು ಕೂಡ ಹೋಗಿ ಅಲ್ಲಿ ರೇಷನ್ ಅನ್ನ ತಗೊಂಡ್ ಬರ್ತೀರಾ ನೋಡಿ, ಅಲ್ಲಿ ಆದ್ರೂ ಕೂಡ ನೀವು ಇದನ್ನ ಸಬ್ಮಿಟ್ ಮಾಡ್ಬೇಕಂತೆ. ಯಾಕಂತ ಹೇಳಿದ್ದಾರೆ ಇರಿ, ಅವ್ರು ಯಾಕಂತ ಹೇಳಿದ್ದಾರೆ ಅನ್ನೋದನ್ನು ಕೂಡ ತಿಳಿಸಿಕೊಡ್ತಾನೆ. ಹೌದು ಗುರು, ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ, ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ತುಂಬಾ ಜನರು ಫೇಕ್ ಆಗಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ರಂತೆ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಕೆಲವರು ಸರ್ ನಾವು ಯಾವುದೇ ರೀತಿ ಫೇಕ್ ಆಗಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿಲ್ಲ, ಆದ್ರೂ ಕೂಡ ನಾವು ಅಲ್ಲಿ ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾ? ಹೌದು, ನಿಮ್ಮ ಬಳಿ ಯಾವುದೇ ಒಂದು ರೇಷನ್ ಕಾರ್ಡ್ ಇದ್ರೂ ಕೂಡ ನೀವು ಸಬ್ಮಿಟ್ ಮಾಡ್ಬೇಕು. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಈ ಮಾಹಿತಿಯನ್ನ ಯಾಕೆ ಕೊಟ್ಟಿದ್ದಾರೆ ಅಂತ. ಇದನ್ನೆಲ್ಲರೂ ಕೂಡ ನೀವು ಮಾಡ್ಲೇಬೇಕು. ಮಾಡಿದ್ರೆ ನಿಮ್ಗೆ 15ನೇ ಕಂತಿನ ಹಣ ಬರುತ್ತೆ, ಇಲ್ಲ ಅಂತಂದ್ರೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಯಾಕೆ ಮಾಡ್ಬೇಕು ಅಂತ ತಿಳಿಸಿಕೊಡ್ತಾನೆ. ಯಾಕೆ ಮಾಡ್ಬೇಕು ಅಂತಂದ್ರೆ, ಇವಾಗ ಇಲ್ಲಿ ರಾಜ್ಯ ಸರ್ಕಾರದಿಂದ ನಿಮ್ಮ ಇನ್ಕಮ್ ಅನ್ನು ಇಲ್ಲಿ ಏನು ವೆರಿಫೈ ಮಾಡ್ಬೇಕಂತೆ. ರಾಜ್ಯ ಸರ್ಕಾರದಿಂದ ನಿಮ್ದೊಂದು ಇನ್ಕಮ್ ಅಂತಂದ್ರೆ ವಾರ್ಷಿಕ ಆದಾಯ ಅಂತ ಇರುತ್ತಲ್ಲ, ಸೊ ಅದನ್ನ ನೀವು ಒಂದು ಸರ್ಕಾರಕ್ಕೆ ವೆರಿಫೈ ಮಾಡ್ಲಿಕ್ಕೋಸ್ಕರ ನೀವು ಈ ಜೆರಾಕ್ಸ್ ಗಳನ್ನ, ಇವೆರಡು ಜೆರಾಕ್ಸ್ ಗಳನ್ನ ತಗೊಂಡು ಸಬ್ಮಿಟ್ ಮಾಡ್ಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ತಂದಿದೆ ಸ್ನೇಹಿತರೆ. ನೋಡಿ, ಇದನ್ನ ನೀವು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ಲೇಬೇಕು. ಬಿಕಾಸ್ ತುಂಬಾ ಜನರಿಗೆ ಇದು ಗೊತ್ತಿರೋದಿಲ್ಲ. ಅವರಿಗೆ ಸುಮ್ಮನೆ 15ನೇ ಕಂತಿನ ಹಣಕ್ಕೆ ಪ್ರಾಬ್ಲಮ್ ಆಗಬಹುದು. ದಯವಿಟ್ಟು ಈ ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮನೆಯಲ್ಲಿರುವಂತಹ ಹೆಂಡತಿಯರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಗಂಡಂದಿರಿಗೆ ಶೇರ್ ಮಾಡಿ. ನಿಮ್ಮ ಗಂಡಂದಿರು, ಗಂಡು ಮಕ್ಳು ಏನಾದ್ರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲೀಸ್ ಮತ್ತೆ ಎಲ್ಲರಿಗೂ ಕೂಡ ತಪ್ಪದೇ ಶೇರ್ ಮಾಡಿ. ಬಿಕಾಸ್ ಈ ಮಾಹಿತಿ ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಓಕೆ, ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ, ನಾನು ಹೇಳೋದು ನಿಮ್ಗೆ ಖಂಡಿತ ಅರ್ಥ ಆಗೇ ಆಗುತ್ತೆ. ನೋಡಿ, ಈ ಒಂದು ಹೊಸ ರೂಲ್ಸ್ ಏನಪ್ಪಾ ಈ ಮಾಹಿತಿ ಅಂತ ನೋಡೋದಾದ್ರೆ, ಇಲ್ಲಿ ಯಾರ ಹತ್ತಿರ ಇಲ್ಲಿ BPL ರೇಷನ್ ಕಾರ್ಡ್ ಇದೆ ನೋಡಿ ಸ್ನೇಹಿತರೆ, ಯಾರ ಬಳಿ ಈ BPL ರೇಷನ್ ಕಾರ್ಡ್ ಇದೆ ಅಂತವ್ರು ಇದನ್ನ ಮಾಡ್ಲೇಬೇಕು. ಇದು ಮಾಡೋದು ಕಡ್ಡಾಯವಾಗಿರುತ್ತೆ ಅಂತಾನೆ ಹೇಳ್ಬಹುದು. ನಿಮ್ಮ ಆಧಾರ್ ಕಾರ್ಡ್ ಅಲ್ಲ, ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಒಂದು ಜೆರಾಕ್ಸ್, ಇವೆರಡನ್ನು ಕೂಡ ನೀವು ನಿಮ್ಮ ಒಂದು ಹತ್ತಿರದ ಆಹಾರ ಇಲಾಖೆಗೆ ಅಥವಾ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಸಬ್ಮಿಟ್ ಮಾಡ್ಬೇಕಂತೆ. ಸೊ ಈ ಒಂದು ರೂಲ್ಸ್ ಎಲ್ಲರಿಗೂ ಕೂಡ ಇದೆ. ಯಾರ ಬಳಿ BPL ರೇಷನ್ ಕಾರ್ಡ್, ಹೌದು BPL ಇದ್ದವ್ರಿಗೆ ಇದು ಅಪ್ಲೈ ಆಗುತ್ತೆ. APL ಇದ್ದವ್ರಿಗೆ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ, ಬಟ್ ಮೆನ್ಷನ್ ಮಾಡಿದ್ರೆ ನೋಡೋಣ, ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ. ನೋಡಿ, ನಿಮ್ಮ ಇನ್ಕಮ್ ಅನ್ನ ನೀವು ವೆರಿಫೈ ಮಾಡೋದ್ರಿಂದ ಇಲ್ಲಿ ಯಾವ ಒಂದು ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸ್ ಇರುತ್ತೆ ಅವರೆಲ್ಲ ಚೆಕ್ ಮಾಡ್ಬಿಟ್ಟು ಅದನ್ನ ವೆರಿಫೈ ಮಾಡ್ಬಿಟ್ಟು ನಿಮ್ಗೆ ಒಂದು ಮಾಹಿತಿಯನ್ನು ಅವರು ಆಮೇಲೆ ಕೊಡ್ತಾರೆ. ಮತ್ತು ಇಲ್ಲಿ ಯಾರು 15ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಲ್ವಾ, ಅವ್ರಿಗೆ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆದ್ರೆ ಬಂದಿದೆ ಸ್ನೇಹಿತರೆ. ಅದನ್ನ ತಡ ಮಾಡದೆ ತಿಳಿಸಿಕೊಡ್ತಾನೆ, ಬನ್ನಿ ನೋಡಿ. ಇವಾಗ ಎಲ್ಲರಿಗೂ ಕೂಡ ಈ 14ನೇ ಕಂತಿನ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ ಅದನ್ನು ಕೂಡ ತಿಳಿಸ್ತೇನೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರುವಂತಹ ಒಂದು ಮಾಹಿತಿ ಇದಾಗಿದೆ. ಓಕೆ, ಯಾಕೆ ಬಂದಿಲ್ಲ ಅಂತ ಕೂಡ ತಿಳಿಸಿಕೊಡ್ತೇನೆ. ನೋಡಿ, ಯಾರ್ಯಾರು 14ನೇ ಕಂತಿನ ಹಣ ಬಂದಿಲ್ಲ ಅಂತವರೆಗೂ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಯಾರಿಗೆ 15ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರೋ ಅಂತವ್ರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಅದೇನಂತ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮ್ಗೆ ಹೆಚ್ಚು ಮೋಟಿವೇಶನಲ್ ಆಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಲೈಕ್ ಮಾಡಿ. ಓಕೆ, ಕೇವಲ 1,000 ಲೈಕ್ ಗಳನ್ನ ನಿಮ್ಮಿಂದ ಕೇಳ್ತಾ ಇದ್ದೇನೆ ಗುರು, ಆಗುತ್ತೆ ಅಲ್ವಾ? ಸೊ ಪ್ರತಿಯೊಬ್ರು ಕೂಡ ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾನೆ. ನೋಡಿ, ಅದೇನಂತ ತಿಳಿಸಿಕೊಡೋದಾದ್ರೆ, ನೋಡಿ, ಈ ವಿಡಿಯೋನ ನೋಡ್ತಾ ಇರುವಂತಹ ಒಂದು ವೀಕ್ಷಕರಿಗೆ ಈ ಒಂದು ಸುದ್ದಿ ಗೊತ್ತಾಗ್ಲೇಬೇಕು. ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲಾ ಒಂದು ಚಂದಾದಾರರಿಗೂ ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವೀಕ್ಷಕರಿಗೆ ಈ ಮಾಹಿತಿ ತಿಳಿಸೋದು ನಮ್ಮ ಒಂದು ಕರ್ತವ್ಯ. ಹಾಗಾಗಿ ತಿಳಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ನೀವೇನಾದ್ರೂ ಇಲ್ಲಿ ಸ್ವಲ್ಪ ಒಂದು ಜಿಲ್ಲೆಗಳಿಗೆ ಬಂದಿದೆ ಅಥವಾ ನಮ್ ಜಿಲ್ಲೆಗಳಿಗೆ ಬಂದಿಲ್ವಾ, ಯಾವ ಜಿಲ್ಲೆಗೆ ಈ 14ನೇ ಕಂತಿನ ಹಣ ಬಂದಿದೆ ಅಂತ ನೋಡಿದ್ರೆ ಸ್ನೇಹಿತರೆ, ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾನೆ. ನೋಡಿ, ಈ 14ನೇ ಕಂತಿನ ಹಣ ಇದೆ ಅಲ್ವಾ, ಯಾವ ಒಂದು ಜಿಲ್ಲೆಗಳಿಗೆ ಬಂದಿದೆ ಆ ಒಂದು ಜಿಲ್ಲೆಗಳಿಗೆ ಕರೆಕ್ಟ್ ಆಗಿ ಒಂದು ಸರಿಯಾದ ಒಂದು ರೀತಿಯಲ್ಲಿ ಬಂದಿದೆ. ಯಾವ ಒಂದು ಜಿಲ್ಲೆಯವರಿಗೆ ಬಂದಿಲ್ಲ ಆ ಒಂದು ಜಿಲ್ಲೆ ಯಾವ ಒಂದು ಮಹಿಳೆಯರಿಗೂ ಕೂಡ ಬಂದಿಲ್ಲ. ನಿಮಗೆ ಬಂದಿಲ್ಲ ಅಂತಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಯಾವ ಒಂದು ಮಹಿಳೆಯರಿಗೂ ಕೂಡ ಬಂದಿಲ್ಲ. ನಿಮ್ಗೆ ಇನ್ ಕೇಸ್ ಬಂದಿತ್ತು ಅಂತಂದ್ರೆ 14ನೇ ಕಂತಿನ ಹಣ ನಿಮ್ಗೆ ಆದಷ್ಟು ಬೇಗ 15ನೇ ಕಂತಿನ ಹಣವನ್ನ ಹಾಕ್ತಾರೆ. ನಿಮ್ಗೆ ಈ 14ನೇ ಕಂತಿನ ಹಣ ಬೇಗನೆ ಬಂದಿತ್ತು ಅಂತಂದ್ರೆ ಈ 15ನೇ ಕಂತಿನ ಹಣವನ್ನು ಕೂಡ ಬೇಗ ಹಾಕ್ತಾರೆ. ಓಕೆ, ಇವಾಗ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳುವಂತಹ ಪ್ರಕಾರ ಇಲ್ಲಿ ಗೃಹಲಕ್ಷ್ಮಿ ಹಣವನ್ನು ಸೋಮವಾರ ಬಿಡುಗಡೆ ಮಾಡಬೇಕಾಗಿತ್ತು. ಅಂತಂದ್ರೆ ಸೋಮವಾರ 10:30 ಮೇಲ್ಪಟ್ಟು ಬಿಡುಗಡೆ ಮಾಡಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಇವತ್ತು ಸುಮಾರು ಮಧ್ಯಾಹ್ನ 1:30 ಮೇಲ್ಪಟ್ಟು ಬಿಡುಗಡೆ ಆಗುವಂತಹ ಎಲ್ಲಾ ರೀತಿಯ ಸಾಧ್ಯತೆ ಇದಾವೆ. ಇವತ್ತು ಬಿಡುಗಡೆ ಆಗ್ಬಿಟ್ಟು ನಾಳೆ ಅಥವಾ ನಾಡಿದ್ದು ಸುಮಾರು ಡಿಸೆಂಬರ್ 5ನೇ ತಾರೀಕಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ
15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್. ಈ ಮಾಹಿತಿಯನ್ನ ಎಲ್ಲರಿಗೂ ಕೂಡ ತಪ್ಪದೆ ನೀವು ಶೇರ್ ಮಾಡಬೇಕು. ಯಾಕಂತಂದ್ರೆ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಂದ. ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಷ್ಟೊಂದೆಲ್ಲ ಮಾಹಿತಿಯನ್ನು ನೀಡ್ತವೆ. ಓಕೆ, ಇಲ್ಲಿ 15ನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಇದು ಸೋಮವಾರನೇ ಬಿಡುಗಡೆ ಆಗ್ಬೇಕಾಗಿತ್ತು. ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ನೋಡಿದ್ರೆ ಸ್ನೇಹಿತರೆ, ಅದ್ರ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಇವಾಗ ಒಂದು ತಾಂತ್ರಿಕ ದೋಷ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವಾಗ 14ನೇ ಕಂತಿನ ಹಣ ಅಥವಾ ಇನ್ನು ಉಳಿದಿರುವಂತಹ ಒಂದು ಹಣ ಇದೆ ಅಲ್ವಾ, ಅದರ ಒಂದು ಪೆಂಡಿಂಗ್ ಹಣದ ಒಂದು ಡೀಟೇಲ್ಸ್ ಅನ್ನ ಇವಾಗ ಬಿಲ್ ಮಾಡ್ತಾ ಇದೆ ಅಂತೆ ಕರ್ನಾಟಕ ಸರ್ಕಾರ. ಈ ಬಿಲ್ ಒಂದು ಕ್ಲಿಯರ್ ಆಯ್ತು ಅಂತಂದ್ರೆ ನಿಮ್ಗೆ 15ನೇ ಕಂತಿನ ಹಣ ಆದಷ್ಟು ಬೇಗನೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದೇನಂತಂದ್ರೆ, ಈ 15ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಸರ್, ಇದ್ರ ಬಗ್ಗೆ ಮಾಹಿತಿಯನ್ನ ದಯವಿಟ್ಟು ತಿಳಿಸಿಕೊಡಿ ಅಂತ ಹೇಳೋರಿಗೆ ನೋಡಿ, 15ನೇ ಕಂತಿನ ಹಣ ಇದೇ ತಿಂಗಳು 5ನೇ ತಾರೀಕಿಗೆ ಜಮೆ ಆಗುತ್ತೆ. ಇವತ್ತು 1.5 ಮೇಲ್ಪಟ್ಟು ಈ ಒಂದು 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆಯಾಗಿ ಎರಡು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ನೋಡಿ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ತಾಂತ್ರಿಕ ದೋಷದಿಂದ ಯಾರಿಗೆ 14ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಒಂದು ತಾಂತ್ರಿಕ ದೋಷ ಉಂಟಾಗಿದೆ, ದಯವಿಟ್ಟು ಕ್ಷಮಿಸಿ. ನಿಮ್ಗೆ ನಾವು 14ನೇ ಕಂತಿನ ಹಣವನ್ನ ಫಸ್ಟ್ ಹಾಕ್ತೇವೆ, ಆಮೇಲೆ 15ನೇ ಕಂತಿನ ಹಣವನ್ನ ಹಾಕ್ತೇವೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ನೋಡಿ, ಇದೇ ರೀತಿ ಅನೇಕ ಒಂದು ಯೋಜನೆಗಳ ಬಗ್ಗೆ ನಾವು ಅಪ್ಡೇಟ್ ಅನ್ನ ಕೊಡ್ತೇವೆ. ಸೊ ಎಲ್ಲವೂ ಕೂಡ ಜೆನ್ಯೂನ್ ಆಗಿರುವಂತಹ ಮಾಹಿತಿಗಳಾಗಿರ್ತವೆ. ಸೊ ಯಾರಿನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಮತ್ತೆ ನಿಮ್ಗೆ ಯಾರು ಗೊತ್ತಿರ್ತಾರಲ್ಲ ಅಂತವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.